ಫ್ರೆಂಡ್ಸ್ ಒಟ್ಟಿಗೆ ಆಡೋ ಸ್ಕ್ವಾಡ್ ಮ್ಯಾಚ್ ಇರಲಿ ಅಥವಾ ಒಬ್ಬರೇ ಆಡೋ ಸೋಲೋ ಮ್ಯಾಚ್ ಇರಲಿ, ಈ ಮ್ಯಾಚ್ ಆಗ್ತಾ ಇರುವಾಗ ನಿಮಗೇನಾದರೂ ನಿಮ್ಮ ಮೊಬೈಲ್ ಲ್ಯಾಗ್ ಆಗಿ ನೀವು ಸೋತ್ರೆ ತುಂಬ ಸಿಟ್ಟು ಬರುತ್ತೆ, ಬೂಯ ಕೂಡ ಆಗಲ್ಲ. ಸೊ ಈ ಟೈಮಲ್ಲಿ ಏನು ಮಾಡೋದು, ನಿಮ್ಮ ಮೊಬೈಲ್ ಲ್ಯಾಗ್ನ ಫಿಕ್ಸ್ ಮಾಡಲಿಕ್ಕೆ ಇವತ್ತೊಂದು ವಿಡಿಯೋ ತಂದಿದ್ದೇನೆ. ಈ ವಿಡಿಯೋನ ನೀವು ಏನಾದರೂ ಲಾಸ್ಟ್ ತನಕ ನೋಡಿದ್ದೀರಂದರೆ ನಿಮಗೆ ಫ್ರೀ ಫೈರಲ್ಲಿ ಬರೋ ಪಿಂಗ್ ಅಥವಾ ಮೊಬೈಲ್ನ ಡಿವೈಸಿಂದ ಆಗೋ ಲ್ಯಾಗ್ ಫಿಕ್ಸ್ ಆಗುತ್ತೆ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ ಹೇಳುತ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮ ಫ್ರೀ ಫೈರ್ನ ಲ್ಯಾಗ್ನ ಫಿಕ್ಸ್ ಮಾಡಲು ನಾನು 2 ಮೆಥಡ್ಗಳನ್ನು ಹೇಳ್ತೀನಿ. 2 ಮೆಥಡ್ ಈಕ್ವಲಿ ಇಂಪಾರ್ಟೆಂಟ್ ಇದ್ದದ್ದು, ತುಂಬ ಅಂದರೆ ಎಫೆಕ್ಟಿವ್ ಕೂಡ ಆಗಿದೆ. ಸೊ ಅದರೊಟ್ಟಿಗೆ ನಿಮಗೆ ಒಂದು ಬೋನಸ್ ಪಾಯಿಂಟ್ ಕೂಡ ಹೇಳ್ತೀನಿ, ಇದು ಕೂಡ ತುಂಬ ಎಫೆಕ್ಟಿವ್ ಇದ್ದದ್ದು. ಇದನ್ನು ನೀವು ಕೇಳಲೇಬೇಕು. ಇದನ್ನು ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ನಿಮ್ಮ ಗೇಮ್ ಸ್ಲೋ ಆಗಲಿಕ್ಕೆ ಬ್ಯಾಕ್ಗ್ರೌಂಡ್ ಆ್ಯಪ್ಸೇ ಕಾರಣ. ಈ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಅಂದರೆ ಏನು ಅಂತ ನೀವು ಅಷ್ಟೊಂದು ಟೆನ್ಷನ್ ಮಾಡಬೇಡಿ. ಫಸ್ಟ್ ಏನು ಮಾಡಿ ಗೊತ್ತಾ, ಈ ಸೆಟ್ಟಿಂಗ್ಸ್ನ ಓಪನ್ ಮಾಡಲಿಕ್ಕೆ ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಹೋಗಿ ನೀವು, ನನ್ನ ಮೊಬೈಲಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಉಂಟು. ಸೊ ನಿಮಗೆ ಡೆವಲಪರ್ ಆಪ್ಷನ್ ಡೈರೆಕ್ಟ್ಲಿ ಸಿಗ್ಬೋದು, ಅಥವಾ ನೀವು ಅಡ್ವಾನ್ಸ್ ಸೆಟ್ಟಿಂಗ್ಸ್ನ ಹೋಗಿ ನೆಕ್ಸ್ಟ್ ಡೆವಲಪರ್ ಆಪ್ಷನ್ಸ್ ಓಪನ್ ಮಾಡ್ಬೋದು. ಸೊ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಡೆವಲಪರ್ ಆಪ್ಷನ್ ಉಂಟಾ ನೋಡಿ. ಇಲ್ಲದಿದ್ದರೆ ಈ ರೀತಿ ಮೇಲೆ ಸರ್ಚಲ್ಲಿ ಹೋಗಿ ಸಿಂಪಲ್ ಆಗಿ ಡೆವಲಪರ್ ಆಪ್ಷನ್ಸ್ ಅಂತ ಟೈಪ್ ಮಾಡಿ. ಸೊ ಆಪ್ಷನ್ ಬಂದುಬಿಡುತ್ತೆ, ಅದನ್ನು ಓಪನ್ ಮಾಡಿ. ಸೊ ಇಲ್ಲಿ ನೀವೇನು ಮಾಡಬೇಕು ಗೊತ್ತಾ, ಲಾಸ್ಟಿಗೆ ಹೋಗಿ, ತುಂಬ ಲಾಸ್ಟಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಗೊತ್ತಾ, ತುಂಬ ಆಪ್ಷನ್ ಉಂಟು. ಸೊ ಅಲ್ಲಿ ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸಸ್ ಅಂತ ಉಂಟು ನೋಡಿ, ಅದನ್ನು ಪ್ರೆಸ್ ಮಾಡಬೇಕು. ಆಯಿತಾ, ಅದನ್ನು ಓಪನ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಪ್ರೊಸೆಸರ್ ಏನಿರುತ್ತೆ ಮೊಬೈಲ್ದು, ಅದು ಬ್ಯಾಕ್ಗ್ರೌಂಡಲ್ಲಿ ತುಂಬ ಆ್ಯಪ್ಸ್ನ ರನ್ ಮಾಡ್ತಾ ಇರುತ್ತೆ. ಅಂದರೆ ತುಂಬ ಕೆಲಸ ಮಾಡಿರುತ್ತೆ, ಒಂದೇ ಕೆಲಸ ಮಾಡ್ತಾ ಇರುತ್ತಿಲ್ಲ, ತುಂಬ ಕೆಲಸ ಮಾಡ್ತಿರುತ್ತೆ. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ, ಪ್ರೊಸೆಸರ್ನ ಒಂದೇ ಕೆಲಸ ಮಾಡು ಅಂತ ಆರ್ಡರ್ ಕೊಡ್ತೀರಾ. ಸೊ ಇದರಿಂದ ಏನಾಗುತ್ತೆ, ನೀವು ಗೇಮ್ ಆಡುವಾಗ ಪ್ರೊಸೆಸರ್ನ ಫುಲ್ ಸ್ಟ್ರೆಂತು ಒಂದೇ ಗೇಮಲ್ಲಿ ಹೋಗುತ್ತೆ. ಆಗ ನಿಮಗೆ ಲ್ಯಾಗು ಕಡಿಮೆ ಆಗುತ್ತೆ, ಪ್ರೊಸೆಸರ್ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ನಿಮ್ಮ ಗೇಮ್ ಪ್ಲೇ ಕೂಡ ಬೆಟರ್ ಆಗುತ್ತೆ. ಈ ಮೆಥಡ್ ತುಂಬ ಎಫೆಕ್ಟಿವ್. ನಿಮಗೆ ಏನಾದರೂ ಇದು ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಿಮ್ಮ ಮೊಬೈಲ್ ಕೂಡ ಫಾಸ್ಟ್ ಆಗುತ್ತೆ. ಇದರೊಂದಿಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾವು ನಮ್ಮ ಸೆಕೆಂಡ್ ಮೆಥಡ್ ನೋಡುವ. ಪಿಂಗ್ ಏನಾದರೂ ಮ್ಯಾಟರ್ ಆಗುತ್ತಾ? ಸೊ ಸೆಕೆಂಡ್ ಮೆಥಡ್ ಏನಂದರೆ ಪಿಂಗು. ಆಲ್ಮೋಸ್ಟ್ ಪಿಂಗು ಏನಂದರೆ ಒಳ್ಳೆ ಇರಬೇಕು. ಸೊ ನಿಮಗೆ ಯಾವುದೇ ನೀವು ವಿಡಿಯೋ ನೋಡಿದರೆ ಲ್ಯಾಗ್ ಫಿಕ್ಸ್ ಬಗ್ಗೆ ಅದರಲ್ಲಿ ಹೇಳಿರ್ತಾರೆ, ಪಿಂಗ್ ಒಳ್ಳೆ ಮಾಡಿ, ನೆಟ್ವರ್ಕ್ ಒಳ್ಳೆ ಮಾಡಿ. ಹಾಗಾದರೆ ಏನು ಮಾಡೋದು, ನಮ್ಮ ಮನೇನ ನಾವು ಚೇಂಜ್ ಮಾಡಲಿಕ್ಕೆ ಆಗುತ್ತಾ? ಸೊ ನಾನೊಂದು ಇದರಲ್ಲಿ ಮೆಥಡ್ ಹೇಳ್ತೀನಿ. ನೀವೇನು ಮಾಡಿ ಗೊತ್ತಾ, ನಿಮ್ಮ ಮೊಬೈಲ್ನ ನೀವೊಂದು ಯಾವುದೇ ಒಂದು ಏರಿಯಾದಲ್ಲಿ ಗೇಮ್ ಆಡ್ತೀರಿ, ಅಂದರೆ ಮನೆ ಒಂದು ಕೋಣೆಯಲ್ಲಿ ಗೇಮ್ ಆಡ್ತೀರಿ. ಸೊ ಆ ಕೋಣೆನ ಚೇಂಜ್ ಮಾಡಿ, ಬೇರೆ ಕೋಣೆಯಲ್ಲಿ ಒಳ್ಳೆ ಪಿಂಗ್ ಬರುತ್ತಾ ನೋಡಿ. ಸೊ ಯಾವ ರೀತಿ ಪಿಂಗ್ ಇರುತ್ತೆ ಅಂದರೆ, ಅದು ನೆಟ್ವರ್ಕ್ ಥರ ಇರಲ್ಲ, ಅದು ಬೇರೆ ಬೇರೆ ಏರಿಯಾಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ಒಳ್ಳೆ ಲೊಕೇಶನ್ನ ಫಿಕ್ಸ್ ಮಾಡಿ, ಅಲ್ಲಿ ನಿಮಗೆ ನೆಟ್ವರ್ಕ್ ಬರುತ್ತಾ ನೋಡಿ. ಸೊ ಇದರಿಂದ ನನಗೆ ಕೂಡ ತುಂಬ ಹೆಲ್ಪ್ ಮಾಡಿದೆ. ನಾನೇ ಟ್ರೈ ಮಾಡಿ ನೋಡಿದ್ದೇನೆ. ಒಂದು ಕಡೆಯಲ್ಲಿ ಒಂದು ಪಿಂಗ್ ಇರುತ್ತೆ, ನೆಕ್ಸ್ಟ್ ಬೇರೆ ಜಾಗದಲ್ಲಿ ಬೇರೆ ಪಿಂಗ್ ಇರುತ್ತೆ. ಸೊ ಈ ಮೆಥಡ್ ಕೂಡ ತುಂಬ ಎಫೆಕ್ಟಿವ್. ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಬಂದು ಹೇಳಿ, ನಿಮಗೆ ಶ್ಯೂರ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಾನೊಂದು ಮೇಯ್ನ್ ಪಾಯಿಂಟ್ ಹೇಳ್ತೇನೆ ಅಂತ ಹೇಳಿದ್ದೇನೆ, ಅದು ಈಗ ನೋಡುವ. ಸೊ ಆ ಟಿಪ್ ಏನಂದರೆ, ನೀವು ಮೊಬೈಲಲ್ಲಿ ಕಮ್ಮಿ ಆ್ಯಪ್ಲಿಕೇಶನ್ಸ್ ಅಥವಾ ಕಮ್ಮಿ ಗೇಮ್ಸ್ ನೀಡಿ. ನಾನು ನೋಡಿದ್ದೇನೆ ತುಂಬ ಜನ ತುಂಬ ಬೇಗ ಬಿಟ್ಟು ಆ್ಯಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿ ಇಡ್ತೀರಿ. ಇದರಿಂದ ಏನಾಗುತ್ತೆ, ನಿಮ್ಮ ಪ್ರೊಸೆಸರ್ ವೀಕ್ ಆಗ್ತಾ ಬರುತ್ತೆ. ಹಾಗೆ ನಿಮಗೇನಾದರೂ ಪಬ್ಜಿಯಲ್ಲಿ ಲ್ಯಾಗ್ ಫಿಕ್ಸ್ ಮಾಡಬೇಕು ಅಂದರೆ, ನಾನೊಂದು ಲ್ಯಾಗ್ ಫಿಕ್ಸ್ ಫೈಲ್ನ ಒಂದು ಅಪ್ಲೋಡ್ ಮಾಡಿದ್ದೆ. ಈ ನಿಮಗೆ ಲೆಫ್ಟಲ್ಲಿ ಕಾಣ್ತಿರೋ ವೀಡಿಯೋ ನೋಡಿ, ಅದರಲ್ಲಿ ಅದನ್ನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹೇಗೆ ಯೂಸ್ ಮಾಡಬೇಕು, ನಿಮ್ಮ ಲ್ಯಾಗ್ನ ಹೇಗೆ ಫಿಕ್ಸ್ ಮಾಡಬೇಕು ಅಂತ. ರೈಟಲ್ಲಿ ಕಾಣ್ತಿರೋ ವೀಡಿಯೋ ಕೂಡ ತುಂಬ ಇನ್ಫಾರ್ಮೇಟಿವ್ ಇದೆ, ಅದನ್ನು ಕೂಡ ನೋಡಿ. ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.